IAS IPS ಮಾಡಬೇಕು ಅಂತ ಎಷ್ಟು ಕಷ್ಟ ಫಿಲ್ಮ್ಸ್ ಮಾಡಿ ಮೇನ್ ಮಾಡಿ ಇಂಟ್ರೂವ್ಸ್ ಪೊಲಿಟಿಷಿಯನ್ಸ್ ಹತ್ರ ಬಂದು ನಮಸ್ಕಾರ ಮಾಡಿ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನಿಮ್ಮ ಜೊತೆ ಒಂದು ಕನಸನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ದೇಶ ತುಂಬ ಸ್ಟ್ರಾಂಗ್ ಆಗಬೇಕು, ತುಂಬ ಡೆವಲಪ್ ಆಗಬೇಕು ಅಂದರೆ ಈ ರೀತಿ ಆಗಬೇಕು ಅಂತ ನನ್ನ ಕನಸು. ಆಗುತ್ತೋ ಎಲ್ಲ ಗೊತ್ತಿಲ್ಲ. ಇದು ಯಾವಾಗ ಈ ಕನಸು ಮೂಡ್ತು ಅಂದರೆ ನಮ್ಮ ಸ್ನೇಹಿತರ ಮಕ್ಕಳುಗಳು ಕೆಲವರೆಲ್ಲ IAS IPS ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟು ಓದ್ತಾರೆ ಗೊತ್ತಾ. ಕೆಲವು 2 ವರ್ಷ 3 ವರ್ಷ ಆದರೂ ಪ್ರಿಲಿಮ್ಸ್ ಪಾಸ್ ಮಾಡಿರಲ್ಲ. ತುಂಬ ಕಷ್ಟಪಟ್ಟು ಓದ್ತಾರೆ. ಹೋಗಿ ಅದನ್ನು ಮಾಡಿ ಪ್ರಿಲಿಮ್ಸ್ ಮಾಡಿ ಮೇನ್ ಮಾಡಿ ಇಂಟ್ರೂವ್ಸ್ ಅಟೆಂಡ್ ಮಾಡಿ ಅದು ಸಕ್ಸಸ್ ಆದಮೇಲೆ ಬಂದ್ಬಿಟ್ಟು ಈ ಲೋಕಲ್ ಪೊಲಿಟಿಷಿಯನ್ಸ್ ಹತ್ರ ಬಂದು ನಮಸ್ಕಾರ ಮಾಡಬೇಕು. ಅದು ನೋಡಿದಾಗ ಅಯ್ಯೋ ಅನಿಸುತ್ತೆ. ಏನೇನೆಲ್ಲ ಸುಳ್ಳುಗಳು ಹೇಳ್ಕೊಂಡು ದುಡ್ಡುಗಳು ಕೊಟ್ಕೊಂಡು ಏನೇನೋ ಮಾಡಿಕೊಂಡು ಸಮಾಜ ಸೇವೆ ಮಾಡ್ತೀನಿ ಅಂತ ರಾಜಕೀಯಕ್ಕೆ ಬಂದು ಸಮಾಜ ಸೇವೆ ಮಾಡಲ್ಲ. ಅವ್ರು ಬೆಳೀತಾ ಇರ್ತಾರೆ, ಸ್ವಲ್ಪ ಮಾಡ್ತಾರೆ ಅಷ್ಟೇ. ಅದು ನೋಡಿದಾಗ ಬೇರೆ ಜನರು ಎಷ್ಟು ಕಷ್ಟಪಡ್ತಾರೆ, ರೈತರು ಎಷ್ಟು ಕಷ್ಟಪಡ್ತಾರೆ, ವಿದ್ಯಾವಂತರು ಎಷ್ಟು ಕಷ್ಟಪಡ್ತಾರೆ, ರಾಜಕಾರಣ ಅಷ್ಟು ಕಷ್ಟಪಡಲ್ಲ. ಕಷ್ಟಪಟ್ಟು ಸ್ವಲ್ಪ ದಿನ ಅಷ್ಟೇ, ಅದು ದುಡ್ಡು ಕೊಡೋಕ್ಕೆ ಅದಕ್ಕೆ. ಹಾಗಂದಾಗ ನನ್ನ ಮನಸ್ಸಲ್ಲಿ ಒಂದು ಕನಸು ಬಂತು. ನಮ್ಮ ರಾಜಕೀಯವನ್ನು ಒಂದು ಅದ್ಭುತವಾದ ಶಕ್ತಿಯನ್ನಾಗಿ ಮಾಡಬೇಕು, ಸಾತ್ವಿಕ ಶಕ್ತಿಯನ್ನು ಮಾಡಬೇಕು. ಅಂದರೆ ಒಬ್ಬ IAS IPS ಆಫೀಸರ್ ಆಗಬೇಕು ಎಷ್ಟು ಕಷ್ಟಪಟ್ಟು ಓದ್ತಾನೋ ಅದೇ ರೀತಿ ರಾಜಕೀಯದಲ್ಲಿ ಶ್ರೇಷ್ಠತೆ ಅಂತ ಇರಬೇಕು ಅಂದ್ರೆ ಹೀಗೆ ಮಾಡಬೇಕು ಅನಿಸ್ತು. ನೀವು ಯೋಚನೆ ಮಾಡಿ ನೋಡಿ ಸರಿ ಇದೆಯಾ ಅಂತ. ಏನು ಪಾಯಿಂಟ್ ನಂಬರ್ 1. ಸೊ ರಾಜಕಾರಣಿಗಳು ಮಿನಿಮಮ್ ಕ್ವಾಲಿಫಿಕೇಷನ್ ಒಬ್ಬ MLA ಆಗಬೇಕು ಅಂದರೆ MP ಆಗಬೇಕು ಅಂದರೆ ಮಿನಿಮಮ್ ಮಾಸ್ಟರ್ ಡಿಗ್ರಿ ಆಗಿರಬೇಕು. BSc ಮಾಡ್ತಾರೆ, MSc ಆ ಥರ ಮಿನಿಮಮ್ ಮಾಸ್ಟರ್ ಡಿಗ್ರಿ ಮಾಡಿರಬೇಕು. ಇಲ್ಲ ನಾವು ಎಲೆಕ್ಷನ್ ನಿಂತ್ಕೊಳ್ಳೋಂಗಿಲ್ಲ. ಫಸ್ಟ್ ಒನ್. ಪ್ರತಿಯೊಬ್ಬರು ನೀವು ಅಂತೀರಿ ಹಾಗಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇರಲ್ವಾ, ಪ್ರತಿಯೊಬ್ಬರಿಗೂ ಬೆಲೆ ಕೊಡಬೇಕು, ಎಜುಕೇಟೆಡ್ಸೇ ಬರಬೇಕು ಅಂತಲ್ಲ. ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಆದರೆ ನಮ್ಮನ್ನು ಆಳಬೇಕಾದಂಥಕ್ಕೆ ಸಾಮರ್ಥ್ಯ ಇರಬೇಕು. ಅದು ತುಂಬ ಮುಖ್ಯ. ಇಲ್ಲಿ ಕಣ್ಣೆ ಮಾಡಿದ್ರೆ ಪ್ರಜಾಪ್ರಭುತ್ವ ಬಂದುಬಿಟ್ರೆ ಏನಾರ ಬರಲಿ ಯಾವನಾರ ಬರಲಿ ಅನ್ನೋದಲ್ಲ. ಶಕ್ತಿ ಇಲ್ಲದ್ರು ಏನು ಮಾಡ್ತಾನೆ? ಒಬ್ಬ ಓಡೋಕ್ಕೆ ನಡೆಯೋಕ್ಕೆ ಆಗಲ್ಲಪ್ಪ, ನಡೆಯೋಕ್ಕೆ ಆಗ್ತಿರೋ ನೀನು ಓಡು 10 ಕಿಲೋಮೀಟರ್ ಹೆಂಗೆ ಓಡ್ತಾನೆ ಅವನು? ಅವನು ಮಾನಸಿಕವಾದ ಶಕ್ತಿ ಇರಬೇಕು, ದೈಹಿಕವಾದ ಶಕ್ತಿ ಇರಬೇಕು. ಸೊ ಹಾಗೆ ನಮಗೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಇರೋರು ಮಾತ್ರ MLA ಎಲೆಕ್ಷನ್ ನಿಂತ್ಕೋಬೇಕು. ದಟ್ ಈಸ್ ನಂಬರ್ 1. ಆ್ಯಂಡ್ ನಂಬರ್ 2, ಅವ್ರಿಗೆ ವೋಟ್ ಹಾಕೋರು ಅಗೈನ್ ಮಿನಿಮಮ್ ಕ್ವಾಲಿಫಿಕೇಷನ್ 10th ಸ್ಟ್ಯಾಂಡರ್ಡ್ ಎಜುಕೇಟೆಡ್ ಆಗಿರಬೇಕು. ಅವನಿಗೆ ಚಿಂತನೆ ಮಾಡುವ ಶಕ್ತಿ ಇರಬೇಕು, ಯಾರನ್ನು ಆರಿಸ್ಬೇಕು ಅನ್ನತಕ್ಕಂಥ ಶಕ್ತಿ ಇರಬೇಕು ಅವನಿಗೆ. ನಾವು ಸುಮ್ಮನೆ ಪಾಪ 100 ವರ್ಷ ಮುತ್ಕೊಂಡ್ರೆಲ್ಲ ಕರ್ಕೊಂಡ್ಬರ್ತೀವಿ, ಏನೋ ಓಟ್ ಹಾಕೊಂಡು ಓದಿಸ್ತೀವಿ, ಇನ್ಯಾರಿಗೋದು ಕಾಸು ಕೊಡ್ತೀವಿ, ಇನ್ನೇನೋ ಒಂದು ಆಸೆ ತೋರಿಸ್ತೀವಿ, ಆಮಿಷಕ್ಕೆ ಒಳಗಾಗ್ತಾರೆ, ಅವ್ರು ಓಟ್ ಹಾಕ್ತಾರೆ. ಹಾಗಂತೀರಿ ಅವ್ರಿಗೆ ಮತದಾನದ ಹಕ್ಕನ್ನು ಕಸಿದುಕೊಂಡಂಗೆ ಆಗಲ್ವಾ ಅಂತ. ಅದಲ್ಲ, ಅವ್ರಿಗೆ ಹಕ್ಕು, ಬದುಕು ಹಕ್ಕು, ಅವ್ರು ನೋಡ್ಕೊಳ್ತಕ್ಕಂಥ ರಕ್ಷಣೆ ಮಾಡತಕ್ಕಂಥ ಹಕ್ಕು ಎಲ್ಲರಿಗೂ ಇರಬೇಕು, ಸಮಾನವಾಗಿರಬೇಕು. ಆದರೆ ಎಲೆಕ್ಷನ್ ಮಾತ್ರ ಸೆಲೆಕ್ಟ್ ಮಾಡಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ 10th ಸ್ಟ್ಯಾಂಡರ್ಡ್ ಆಗೆಲ್ಲ ಫಿಲ್ಟರ್ ಆಗಿಬಿಡ್ತಾರೆ. ಆಗ ಅವ್ರು ಹಾಕ್ತಾರೆ, ಓಕೆ ವೋಟ್ ಹಾಕ್ತಾರೆ. ವೋಟ್ ಹಾಕಿ ಗೆದ್ದ ಮೇಲೆ ನಾವು ಒಬ್ಬ IAS ಅಧಿಕಾರಿಗೆ IPS ಅಧಿಕಾರಿಗೆ ಬೇರೆ ಯಾರಿಗಾರ ಹಾಕ್ಬೇಕಾದ್ರೆ ಸ್ವಲ್ಪ ಪಾಸ್ ಮಾಡಿದ ತಕ್ಷಣ ಕಳಿಸ್ಬಿಡೋ ಟ್ರೈನಿಂಗ್ ಕಳಿಸ್ತೀವಿ ನಾವು. ಪೊಲಿಟಿಷಿಯನ್ ಏನು ಟ್ರೈನಿಂಗ್ ಕೊಟ್ಟಿದ್ದೀರಾ? ನಾವು ಅವನಿಗೆ ಟ್ರೈನಿಂಗ್ ಕೊಡಬೇಕು. ಒಂದು 124 ಜನ ನಮ್ಮ ಕರ್ನಾಟಕದಲ್ಲಿ MLAಗಳಿದ್ರೆ ಅವ್ರಿಗೆಲ್ಲರೂ ಡಿಗ್ರಿ ಮಾಡಿರ್ತಾರೆ, ಏಜ್ ಲಿಮಿಟ್ ಇರುತ್ತೆ. ಅವ್ರು ಸೆಲೆಕ್ಟ್ ಆದ ತಕ್ಷಣ ಅವ್ರು ಟ್ರೈನಿಂಗ್ ಕೊಡಬೇಕು. ಇಲ್ಲಿ ಮಿಲಿಟ್ರಿನಲ್ಲಿ 6 ತಿಂಗಳು ವಿಗರಸ್ ಟ್ರೈನಿಂಗ್ ವಿತ್ ಆಲ್ ದ ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟ್ ಬಗ್ಗೆ, ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮತ್ತು ಏನೇನು ಮಾಡಬೇಕು, ಟೆಕ್ನಾಲಜಿ ಬಗ್ಗೆ ಅವರಿಗೆ 6 ತಿಂಗಳು ಬೆಳಗ್ಗೆ ಸಂಜೆವರೆಗೂ ಟ್ರೈನಿಂಗ್ ಕೊಡಬೇಕು. ಫಿಸಿಕಲ್ ಟ್ರೈನಿಂಗ್, ಮೆಂಟಲ್ ಟ್ರೈನಿಂಗ್ ಆ್ಯಂಡ್ ಇಂಟೆಲೆಕ್ಚುಯಲ್ ಟ್ರೈನಿಂಗ್ ಎಲ್ಲ ಕೊಡಬೇಕು. ಕೊಟ್ಟಾದ್ಮೇಲೆ ಎಕ್ಸಾಮ್ ಬರೆಸ್ಬೇಕು. ಸ್ಟ್ರಿಕ್ಟಾಗಿ ಎಕ್ಸಾಮ್ ಬರೆದು ಯಾರು ಟಾಪ್ ರ್ಯಾಂಕ್ ತಗೋದನೋ ಅವನು CM. ರ್ಯಾಂಕ್ ಕಡಿಮೆ ಆದಂಗೆಲ್ಲ ಮಿನಿಸ್ಟ್ರಿಗಳು ಕೊಡಬೇಕು. ಯಾವ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ತೆಗೆದಿದ್ರೋ ಹಾಗೆ. ಕೃಷಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಮಾರ್ಕ್ಸ್ ಜಾಸ್ತಿ ತೆಗೆದಿದ್ರೆ ಅವನ ಮಿನಿಸ್ಟ್ರ್ ಅಷ್ಟೇ ಮುಗ್ದಾಗಿ ಮಾಡಬೇಕು. ಅವ್ರಿಗೆ ಅಧಿಕಾರ ಕೊಡಬೇಕು. 10 ವರ್ಷ ಕೊಡಬೇಕು. 10 ವರ್ಷ ಕೊಟ್ಟಾದ್ಮೇಲೆ ರಿಟೈರ್ಡ್. ನೆಕ್ಸ್ಟ್ ಅವನ ಎಲೆಕ್ಷನ್ ನಿಂತ್ಕೊಳ್ಳೋಂಗಿಲ್ಲ, ಬೇರೆ ಬ್ಯಾಚ್ ರೆಡಿಯಾಗಿ ಬರಬೇಕು. ಯುವಶಕ್ತಿ ಬೇಕು. ಇವನನ್ನು ಸರ್ಕಾರ ಮಾನಿಟ್ರ್ ಮಾಡಿ ಪೆನ್ಷನ್ ಕೊಟ್ಟು ಅವ್ರು ಕಾಪಾಡಬೇಕು. ಹೀಗೆ ಮಾಡಿದಾಗ ಪರಿಸ್ಥಿತಿ ಇದು ಸೆಂಟ್ರಲ್ ಗೌರ್ಮೆಂಟಲ್ಲೂ ಅಷ್ಟೇ, ಸ್ಟೇಟ್ ಗೌರ್ಮೆಂಟಲ್ಲೂ ಅಷ್ಟೇ.
ನಾವು ಹಂಗೆ ಮಾಡೋದಿಲ್ಲ, ನಡೆಯೋಕೆ ಆಗೋದಿಲ್ಲ, ಚೇರ್ ಮೇಲೆ ಕೂತ್ಕೊಳ್ತಾರೆ, ಅವ್ರನ್ನ ಹೋಗ್ಬಿಟ್ಟು ಏನೋ ಮಾಡಕ್ಕೆ ಹೋಗ್ತೀವಿ ನಾವು, ಅವನ ಎಲೆಕ್ಷನ್ಗೆ ಗೆಲ್ಲಿಸ್ತೀವಿ ನಾವು. ಹೆಂಗ್ರಿ ಯೋಚನೆ ಮಾಡ್ತಾರೆ? ಪ್ರಕೃತಿ ನಿಯಮ ಅರ್ಥ ಮಾಡ್ಕೊಳ್ಳಿ. ದೇಹಕ್ಕೆ ವಯಸ್ಸು ಆಗ್ತಾ ಬಂದಾಗೆಲ್ಲ ಕ್ರಿಯೇಟಿವಿಟಿ ಕಡಿಮೆ ಆಗುತ್ತೆ. ರಾಜಕೀಯ ಹಿರಿಯ ಮುತ್ಸದ್ದಿ ಅಂದ್ಬಿಡ್ತೀವಿ. ಏನು ಮುತ್ಸದ್ದಿ? ತಲೆ ಓಡಿದ್ರಲ್ಲ ಮುತ್ಸದ್ದಿ, ಓಡ್ಸೋಕ್ಕಾಗತ್ತಾ? ಓಡೋಕ್ಕಾಗಲ್ಲ, ಕೈ ಇಟ್ಕೊಂಡು ಹೋಗ್ತಾ ಇರ್ತೀವಿ ಅವ್ರನ್ನ. ಅವನು ಹಿರಿಯ ಮುತ್ಸದ್ದಿ ಅಂತ ಕರ್ಬಿಡ್ತೀವಿ. ಅದೆಲ್ಲ ಚಿಂತನೆ. ಬಿಕಾಸ್ ಫಿಸಿಕಲ್ ಸ್ಟ್ರೆಂತ್ ಇರಬೇಕು, ಮೆಂಟಲ್ ಥಿಂಕಿಂಗ್ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು, ಒಂದು ಐಡಿಯಾ ಕೊಡಬೇಕು. ಒಂದು ಸಮಸ್ಯೆಗಳು ಬಂದಾಗ ನಾವು ಹಂಗೆ ಮಾಡೋದಿಲ್ಲ, ವಯಸ್ಸಾಗಿದೆ ಹಿರಿಯ ಮುತ್ಸದ್ದಿ. ಇಲ್ಲಿ ಹಿಂಗೆ ಸ್ವಲ್ಪ ಚಿಂತನೆ ಬರಬೇಕು ಯುವಕರಲ್ಲಿ. ನಾನು ಈ ವಿಡಿಯೋ ಮಾಡೋ ಪರ್ಪಸ್ ಅಷ್ಟು, ಯುವಕರಲ್ಲಿ ಚಿಂತನೆ ಬಂದು ಸ್ವಲ್ಪ ಎಲ್ಲ ಅವೇರ್ನೆಸ್ ಬಂದಾಗ ಮುಂದೊಂದು ದಿನ ಆಗುತ್ತೆ. ಈಗ ಸದ್ಯಕ್ಕಂತೂ ಯಾರು ಆಗಲ್ಲ ಬಿಡಿ. ನನ್ನನ್ನು ಕೇಳೋದು ಗೊತ್ತಾಗ ಅಪ್ಪ ಏನು ಯೋಗ ಮಾಸ್ಟ್ರಪ್ಪ ಏನೇನೋ ಮಾತಾಡ್ತಾನೆ ಅಂತಾರೆ. ಬಟ್ ನೀವು ಯೋಚನೆ ಮಾಡಿ ನೋಡಿ, ವಾಸ್ತವ ಸತ್ಯ. ಬದಲಾವಣೆಗೆ ನಾವು ಹೊಂದ್ಕೋಬೇಕು, ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು, ಟ್ರೈನ್ ಅಪ್ ಮಾಡಬೇಕು. ಇನ್ನೂ ಬೇಕಾಷ್ಟಿದೆ. ಒಂದು ಸಣ್ಣ ಥಾಟ್ ನಿಮಿತ್ತ ನಿಂತ್ಕೊಂಡೆ ಅಲ್ವಾ. ಸೊ ಮಿನಿಮಮ್ ಕ್ವಾಲಿಫಿಕೇಷನ್ MLA ನಿಂತ್ಕೊಳ್ಳೋಕ್ಕೆ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಏಜ್ 35 ಇಯರ್ಸ್ ಆಗಿರಬೇಕು. 35 ಇಯರ್ಸ್ 40 ಇಯರ್ಸ್ ಅಷ್ಟೇ. ಅವರಿಗೆ ಓನ್ಲಿ 10 ಇಯರ್ಸ್ ಮಾತ್ರ ಟೈಮ್. ಅವ್ರಿಗೆ ಟ್ರೈನಿಂಗ್ ಆಗಬೇಕು. ಟ್ರೈನಿಂಗಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾನೋ ಅವನು ಮಾತ್ರ CM. ಜಾತಿಯಿಂದ CM ಅಲ್ಲ, ಅರ್ಥ ಆಯ್ತಾ? ಸೊ ಯಾರೋ ವಯಸ್ಸಾಗಿದ್ದವ್ರಿಗೆ CM ಅಲ್ಲ, ಅವನಿಗೆ ಆ ಕೆಪಾಸಿಟಿ ಇರಬೇಕು. ಆಗ ನೋಡಿ ಸಮೃದ್ಧವಾಗುತ್ತೆ ಕರ್ನಾಟಕ, ಸಮೃದ್ಧವಾಗುತ್ತೆ ಭಾರತ. ಥ್ಯಾಂಕ್ ಯು.